ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಖಮೇನಿ ಸಾವು ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಆದರೆ ಖಮೇನಿ ಸಾವು ಹೇಗೆ ಆಯಿತು ಅನ್ನುವಂತಹ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮಗೆ ಗೊತ್ತಿದೆಯಾ? ಏನಾಯಿತು, ಇದರ ಹಿಂದೆ ಪ್ಲಾನ್ ಹೇಗಿತ್ತು, ಇವೆಲ್ಲವನ್ನು ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ನ್ಯೂಯಾರ್ಕ್ ಟೈಮ್ಸ್ ಪ್ರಕಟಿಸಿರುವಂತಹ ವರದಿಯ ಪ್ರಕಾರ ಗುಪ್ತಚರ ಮಾಹಿತಿಯನ್ನು ಅವರು ಹೇಗೆ ಸಂಗ್ರಹಿಸಿದ್ರು? ಆ ದಾಳಿಗೆ CIA, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಇದು ಅಮೆರಿಕದ ಗುಪ್ತಚರ ಸಂಸ್ಥೆ. ಅದೇ ರೀತಿ ಮುಸಾದ್ ಯಾವುದು? ಇಸ್ರೇಲ್ನ ಗುಪ್ತಚರ ಸಂಸ್ಥೆ. ಸೊ ಇಬ್ರು ಕೂಡ ಯಾವ ರೀತಿ ಒಟ್ಟಾಗಿ ಕೆಲಸವನ್ನ ಮಾಡಿದ್ರ ಅನ್ನುವಂಥದ್ದನ್ನ ವಿವರಿಸ್ತಾ ಹೋಗುತ್ತೆ. ಇಲ್ಲಿ ಅನೇಕರು ಕೇಳ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಸ್ರೇಲ್ನಿಂದ ಅಪಾಯ ಇದೆ ಅಂತ ಗೊತ್ತಿದ ಮೇಲೂ ಕೂಡ ಇರಾನ್ ನಾಯಕತ್ವದ ಮಟ್ಟದಲ್ಲಿ ಅಂದ್ರೆ ಅರ್ಜೆಂಟ್ ಪರ್ಯಾಯ ವ್ಯವಸ್ಥೆ ಯಾಕೆ ಮಾಡಿರಲಿಲ್ಲ ಅಲ್ವಾ? ಇದೇ ಮೊಸಾದಿನ ಸ್ಪೆಷಾಲಿಟಿ. ಯಾರು ಏನೇ ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ನುಗ್ಗಿರ್ತಾರೆ, ಗೊತ್ತೇ ಆಗೋದಿಲ್ಲ. ಈ ಒಂದು ದಾಳಿ ಏನಿತ್ತು, ಇದು ಮಲ್ಟಿಫೇಸೆಟೆಡ್ ಆಪರೇಷನ್ ಆಗಿತ್ತು. ಇದರಲ್ಲಿ ಅಮೆರಿಕ, ಅದೇ ರೀತಿ ಇಸ್ರೇಲ್ನ ಉನ್ನತ ಗುಪ್ತಚರ ಸಂಸ್ಥೆಗಳಾದಂತಹ CIA, ಅದೇ ರೀತಿ ಮೊಸಾದ್ ಎರಡು ಕೂಡ ಜೊತೆ ಆಗ್ತವೆ. ಹಲವಾರು ತಿಂಗಳುಗಳಿಂದ CIA ಖಮೇನಿಯ ಚಲನವಲನಗಳನ್ನು ಗಮನಿಸ್ತಾ ಇತ್ತು. ಆತನ ಮನೆ ಆಗಿರಬಹುದು, ಕಾಂಪೌಂಡ್ ಆಗಿರಬಹುದು, ಆಮೇಲೆ ಆತ IRGC ಅದೇ ರೀತಿ ನಾಗರಿಕ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಆಗ್ತಾ ಇದ್ದಂತಹ ಆ ಸ್ಥಳ ಎಲ್ಲವನ್ನ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ರು. 2023 ಅಕ್ಟೋಬರ್ 7ನೇ ತಾರೀಕು ನಿಮಗೆ ಗೊತ್ತು ಏನಾಯ್ತು ಅಂತ. ಇಸ್ರೇಲ್ ಅಲ್ಲಿ ಭಾರೀ ದೊಡ್ಡ ಮಟ್ಟದ ದಾಳಿ ಆಗುತ್ತೆ. ಅದರಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಇಸ್ರೇಲಿಗರು ಸಾವನ್ನಪ್ತಾರೆ. 200ಕ್ಕೂ ಹೆಚ್ಚು ಜನರನ್ನ ಗಾಜಾಗೆ ಅವರು ಬಂಧಿಗಳಾಗಿ ಕರ್ಕೊಂಡು ಹೋಗ್ತಾರೆ. ಅವತ್ತು ಹೆಣ್ಣು ಮಕ್ಕಳನ್ನ ಅವರು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದನ್ನ ನೀವು ಬಹಳಷ್ಟು ವಿಡಿಯೋಗಳಲ್ಲಿ ಕೂಡ ನೋಡಿರ್ತೀರಾ. ಅವತ್ತು ಖಮೇನಿ ಆ ದಾಳಿಯನ್ನ ಸ್ವಾಗತಿಸ್ತಾನೆ. ಹಮಾಸ್ ಅದೇ ರೀತಿ ಹಿಜ್ಬುಲ್ಲಾ ಜೊತೆಗೆ ಅದನ್ನು ಸಂಭ್ರಮಿಸ್ತಾನೆ. ಆದ್ರೆ ಇಸ್ರೇಲ್ ಪಾಲಿಗಿದೆಯಲ್ವಾ, ಅಕ್ಟೋಬರ್ 7ರ ಆ ಒಂದು ದಾಳಿ ಇಸ್ರೇಲ್ ಇತಿಹಾಸದಲ್ಲಿ ಅತ್ಯಂತ ಮಾರಕ ದಾಳಿಗಳಲ್ಲಿ ಒಂದಾಗಿತ್ತು. ಇಸ್ರೇಲ್ ಅವತ್ತೇ ಶಪಥವನ್ನ ಮಾಡುತ್ತೆ, ಈ ದಾಳಿಗೆ ಯಾರೆಲ್ಲ ಹೊಣೆಗಾರರಿದ್ದಾರೋ ಅವರೆಲ್ಲರನ್ನ ನಾನು ಹೊಡೆದು ಹಾಕ್ತೀನಿ, ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿತ್ತು. ಅದಾದ ನಂತರ ಹಿಜ್ಬುಲ್ಲಾ, ಹಮಾಸ್ನ ಹಲವಾರು ಉನ್ನತ ನಾಯಕರನ್ನಾಗಿರಬಹುದು, ಬಹಳಷ್ಟು ಮಂದಿ ಅಧಿಕಾರಿಗಳನ್ನ ಟೆಹರಾನ್, ಲೆಬನಾನ್, ಅದೇ ರೀತಿ ಗಾಜಾದಲ್ಲಿ ಇದೇ ಇಸ್ರೇಲ್ ಹೊಡೆದು ಹಾಕುತ್ತೆ. ಅಂಡ್ ಅದು ಆರಂಭ ಆಗಿತ್ತಷ್ಟೇ. ವೀಕ್ಷಕರೇ, ಇಷ್ಟು ಹೇಳುವಾಗ ನಿಮಗೆ ಅರ್ಥ ಆಗಿರುತ್ತೆ, ಹಾಗಾದ್ರೆ ಮೊಸಾದ್ ಆಯತುಲ್ಲಾ ಖಮೇನಿಯನ್ನ ಎಷ್ಟು ಹತ್ರದಿಂದ ಆತನ ಹತ್ಯೆ ಮಾಡೋದಕ್ಕೂ ಮೊದಲು ಟ್ರ್ಯಾಕ್ ಮಾಡ್ತಾ ಇತ್ತು. ಮೊನ್ನೆ ಏನಾಯ್ತು ಅಂತಂದ್ರೆ, CIAಗೆ ಖಮೇನಿಯ ಎಕ್ಸಾಕ್ಟ್ ಪ್ಲೇಸ್ನ ಎಕ್ಸಾಕ್ಟ್ ಮಾಹಿತಿ ಸಿಕ್ಕಬಿಡುತ್ತೆ. ಶನಿವಾರ ಖಮೇನಿ ಹಿರಿಯ ಅಧಿಕಾರಿಗಳನ್ನ ಭೇಟಿ ಆಗ್ತಾ ಇದ್ದಾನೆ, ಈ ಮಾಹಿತಿ ಅವ್ರಿಗೆ ಸಿಗುತ್ತೆ. ಎಕ್ಸಾಕ್ಟ್ ಅದೇ ಕಾಂಪೌಂಡ್ ಅಲ್ಲಿ ಸಭೆ ನಡೆಯೋದಿದೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗತ್ತೆ. ಅದಾದ ನಂತರ ದಾಳಿಯ ಬಗ್ಗೆ ಮೊಸಾದ್ ಜೊತೆಗೆ ಇವರು ಪ್ಲಾನ್ ಅನ್ನ ಮಾಡ್ತಾರೆ. ಯಾರು? ಅಮೆರಿಕದ ಗುಪ್ತಚರ ಸಂಸ್ಥೆ. ಅವರು ವಿವರಗಳನ್ನು ಹಂಚಿಕೊಳ್ತಾರೆ. ಅಮೆರಿಕ ಅದೇ ರೀತಿ ಇಸ್ರೇಲ್ ಸರ್ಕಾರ ಉನ್ನತ ಮಟ್ಟದಲ್ಲಿ ರಹಸ್ಯ ಸಭೆಯನ್ನ ಕೂಡ ನಡೆಸುತ್ತೆ. ಆ ರಹಸ್ಯ ಸಭೆ ಆದ ನಂತರ ಟ್ರಂಪ್ ಅದೇ ರೀತಿ ನೆತನ್ಯಾಹು ತಮ್ಮ ಗುಪ್ತಚರ ಮುಖ್ಯಸ್ಥರ ಜೊತೆಗೆ ಮಾತಾಡ್ತಾರೆ. ಅದಾದ ನಂತರ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸೊ ಸಂಪೂರ್ಣ ಗುಪ್ತಚರ ಆಧಾರಿತ ಕಾರ್ಯಾಚರಣೆಯ ನಂತರ ಬೆಳಗ್ಗೆ ಸರಿಯಾಗಿ 8:10ಕ್ಕೆ ಎಲ್ಲರೂ ಒಂದೇ ಕೋಣೆಯಲ್ಲಿ ಇರ್ತಾರೆ. ಒಂದೇ ಸಮಯ ಇರಾನ್ ದೇಶದ ಟಾಪ್ ನಾಯಕರು, ಸೇನೆಯ ಹಿರಿಯ ಅಧಿಕಾರಿಗಳು, ಭವಿಷ್ಯದ ಉತ್ತರಾಧಿಕಾರಿಗಳು, ಅಂದ್ರೆ ಖಮೇನಿ ಬೈ ಚಾನ್ಸ್ ಸತ್ರೆ ಆತನ ಒಂದು ಪ್ಲೇಸ್ ಅನ್ನು ಯಾರು ತುಂಬ್ತಾರಲ್ವಾ, ಸೊ ಆ ಎಲ್ಲ ಭವಿಷ್ಯದ ಉತ್ತರಾಧಿಕಾರಿಗಳು ಅಲ್ಲೇ ಕೂತಿರ್ತಾರೆ. ಅದೇ ಸಮಯಕ್ಕೆ ಮಿಸೈಲ್ ದಾಳಿ ನಡೆದ್ರೆ ಒಂದೇ ಕ್ಷಣದಲ್ಲಿ ಎಲ್ಲವೂ ಮುಗ್ದು ಹೋಗುತ್ತೆ. ಹಾಗಾಗಿ ಎಕ್ಸಾಕ್ಟ್ ಇವರ ಹತ್ರ ಗುರಿ ಇತ್ತು, ಖಮೇನಿಯ ಹತ್ಯೆಯನ್ನ ಮಾಡೇ ಬಿಡ್ತಾರೆ. ಖಮೇನಿ ಉತ್ತರಾಧಿಕಾರಿಗಳು ಕೂಡ ಅಲ್ಲೇ ಸಾವನ್ನಪ್ತಾರೆ. ಇದು ಅಮೆರಿಕ ಅದೇ ರೀತಿ ಇಸ್ರೇಲ್ಗೆ ಒಂದು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಖಮೇನಿ ಹತ್ಯೆ ಆದ ಸಂದರ್ಭದಲ್ಲಿ ಒಂದು ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಯಾವುದು ಅಂತ ಕೇಳಿದ್ರೆ, ಇರಾನ್ನ ಮಾಜಿ ಅಧ್ಯಕ್ಷ ಮಹಮೂದ್ ಅಹ್ಮದಿನೇಜಾದ್ ಆತನ ಹಳೆಯ ವಿಡಿಯೋ. ಅದರಲ್ಲಿ ಆತ ಹೇಳ್ತಾ ಇದ್ದಾನೆ, ಮೊಸಾದ್ ಏಜೆಂಟರನ್ನ ಪತ್ತೆ ಹಚ್ಚಿ ಅವರನ್ನ ನಿರ್ಮೂಲನೆ ಮಾಡೋದಕ್ಕೆ ಅಂತ ಇರಾನ್ ಒಂದು ಸ್ಪೆಷಲ್ ಸೆಲ್ ಅನ್ನ ಸ್ಥಾಪನೆ ಮಾಡತ್ತಂತೆ. ಆದ್ರೆ ಪಾಪ ಅವರಿಗೆ ಆಮೇಲೆ ಗೊತ್ತಾಗುತ್ತೆ, ಆ ಸೆಲ್ಲಿನ ಮುಖ್ಯಸ್ಥನೇ ಮೊಸಾದ್ ಏಜೆಂಟ್ ಆಗಿದ್ದ. ಆ ಸೆಲ್ಲಿನ ಹೆಡ್ ಕೂಡ ಮೊಸಾದ್ ಏಜೆಂಟ್. ಆ ಸೆಲ್ಲಿನ ಇನ್ನೂ
20ಕ್ಕೂ ಹೆಚ್ಚು ಸದಸ್ಯರು ಏನಿದ್ರು ಅವರು ಕೂಡ ಮೊಸಾದ್ ಏಜೆಂಟ್ರೇ ಆಗಿದ್ರು. ಮೊಸಾದನ್ನ ತೆಗಿಬೇಕು ಅಂತ ಹೇಳಿ ಒಂದು ಗ್ರೂಪ್ ಅನ್ನ ಮಾಡ್ತೀರಾ, ನೋಡಿದ್ರೆ ಆ ಗ್ರೂಪಿನ ಹೆಡ್ಡು ಮೊಸಾದೆ, ಅದರಲ್ಲಿ ಇರುವಂತವ್ರು ಮೊಸಾದೆ ಅಂತಂದ್ರೆ ಹೆಂಗಾಗಿರ್ಬೇಡ ಯೋಚನೆ ಮಾಡಿ. ಹಾಗಾಗಿ ಮೊಸಾದ್ ಈ ಬಾರಿ ಕೂಡ ಖಮೇನಿಯ ಜೊತೆಗೆ ಇದ್ದುಕೊಂಡು ಒಳಗಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಅಲಿ ಖಮೇನಿಯ ಜೊತೆಗೆ ಇದ್ದಂತಹ ಒಬ್ಬ ವ್ಯಕ್ತಿ ದಾಳಿ ನಡೆದಂತಹ ಸ್ಥಳದಲ್ಲೇ ಇದ್ರೂ ಕೂಡ ಆತ ಬದುಕುಳಿದಿದ್ದಾನೆ ಅನ್ನುವಂತಹ ವರದಿಗಳು ಬರ್ತಾ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲೂ ಒಂದಷ್ಟು ಅನುಮಾನ ಅಂತೂ ಇದೆ. ಇಲ್ಲೂ ಮೊಸಾದ್ ಖಮೇನಿ ಜೊತೆಗೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಜೊತೆಗೆ ಇತ್ತ. ಯಾಕಂತಂದ್ರೆ ಮೊಸಾದ್ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ನಿಮಗೆ ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ದಾಳಿಯ ನಂತರ ಒಂದು ವಿಡಿಯೋ ಹೊರಗೆ ಬರುತ್ತಲ್ವಾ, ಆ ವಿಡಿಯೋ ಮೊದಲು ಹೋಗಿರುವಂಥದ್ದೇ ಮೊಸಾದ್ಗೆ. ಹೆಂಗ್ ಹೋಯ್ತು? ಯಾರೋ ಇರ್ಬೇಕಲ್ವಾ? ಎಸ್, ಇರಾನಿನ ಒಳಗೆ ಮೊಸಾದ್ಗೋಸ್ಕರ ಗ್ರೌಂಡ್ ಲೆವೆಲ್ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಜನ ಕೂಡ ಇದ್ದಾರೆ. ಹಾಗಂತ ಸಾಮಾನ್ಯ ನಾಗರಿಕರು ಮಾತ್ರ ಅಲ್ಲ, IRGC ಅದೇ ರೀತಿ ಇರಾನ್ ಆಡಳಿತದ ಉನ್ನತ ಮಟ್ಟದಲ್ಲಿ ಇರುವಂತವರು ಕೂಡ ಮೊಸಾದ್ ಜೊತೆಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅನ್ನುವಂಥ ಮಾತುಗಳೀಗ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಇದರ ಮಧ್ಯದಲ್ಲಿ ಇನ್ನೂ ಒಂದು ವಿಚಾರ ಈಗ ಹರಿದಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಕಳೆದ ಕೆಲವು ವರ್ಷಗಳಲ್ಲಿ ಮೊಸಾದ್ನ ಅಂಡರ್ ಕವರ್ ಏಜೆಂಟ್ಗಳು ಇರಾನ್ನಲ್ಲಿ ಡಾಕ್ಟರ್ ಅದೇ ರೀತಿ ಡೆಂಟಿಸ್ಟ್ ಗಳ ರೂಪದಲ್ಲಿ ಒಳಗೆ ನುಗ್ಗಿದ್ರು. ಅಂದ್ರೆ ಇರಾನ್ನ ಒಳಗೆ ನುಗ್ಗಿದ್ರು. ಡೆಂಟಿಸ್ಟ್ ಆಗಿ ಬಂದಂಥವ್ರು ಇರಾನ್ನ ಸೇನೆ ಅದೇ ರೀತಿ ಇರಾನ್ನ ಎಲೈಟ್ ಅಧಿಕಾರಿಗಳಿಗೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಅವ್ರು ಏನ್ ಮಾಡ್ತಾರೆ, ಈ ನಾರ್ಮಲ್ ರುಟೀನ್ ಡೆಂಟಲ್ ಚೆಕಪ್ಗೆ ಅಂತ ಬರ್ತಾರಲ್ವಾ, ಆ ಸಂದರ್ಭದಲ್ಲಿ ತಪಾಸಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಲ್ಲಿನ ಏನ್ ಹೇಳುದು ಕ್ಯಾವಿಟಿ ಫಿಲ್ಲಿಂಗ್ ಮಾಡುವಂತಹ ನೆಪದಲ್ಲಿ ಮೆಲ್ಲ ಆ ಜಾಗದಲ್ಲಿ ಏನು ಮಾಡ್ತಾರೆ, ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಅಳವಡಿಸ್ತಾರೆ. ಹಾಗಾಗಿ ಮೊಸಾದ್ಗೆ ಎಕ್ಸಾಕ್ಟ್ಲಿ ಪ್ರತಿ ಒಬ್ರು ಕೂಡ ಎಲ್ಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿತ್ತು. ಅಂದ್ರೆ ಮೊಸಾದ್ ಇರಾನಿನ ಒಳಗೆ ಎಲ್ಲಿವರೆಗೂ ನುಗ್ಗಿತ್ತು ಅನ್ನುವಂತಹ ಚರ್ಚೆಗೆ ಆಗ್ತಾ ಇರುವಂತದ್ದು. ಸರ್ವೋಚ್ಚ ನಾಯಕರಿಗೆ ಸಮೀಪದಲ್ಲಿ ಇದ್ದಂತಹ ಉನ್ನತ ಹುದ್ದೆ ಇರಾನ್ ಅಧಿಕಾರಿಗಳು ಡೆಂಟಿಸ್ಟ್ ಅಥವಾ ವೈದ್ಯರ ಹತ್ರ ಹೋದ್ರು ಅಂತ ಅಂದ್ರೆ ಅವರು ಪಕ್ಕ ಮೊಸಾದ್ ಏಜೆಂಟರ ಹತ್ರ ಇದ್ದಾರೆ ಅಂತಾನೆ ಅರ್ಥ. ಅವರು ಈ ದವಡೆ ಹಲ್ಲನ್ನ ಸರಿಪಡಿಸಿಕೊಳ್ಳುವಾಗ ಅಥವಾ ಈ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ದೇಹದ ಒಳಗೆ ನ್ಯಾನೋ ಟ್ರ್ಯಾಕರ್ ಡಿವೈಸ್ ಅನ್ನ ಇಡ್ತಾ ಇದ್ರು. ಆ ಮೂಲಕ ಅವರೆಲ್ಲರನ್ನ ಟ್ರ್ಯಾಕ್ ಮಾಡ್ತಾ ಇದ್ರು. ಯಾರು? ಮೊಸಾದ್. ಈಗ ಬಹಳಷ್ಟು ಮಂದಿ ಕೇಳಬಹುದು, ಏನ್ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಹೇಳ್ತಾಳೆ ಇವಳು ಅಂತ. ಆದ್ರೆ ಮೊಸಾದ್ ವಿಚಾರದಲ್ಲಿ ಯಾವುದನ್ನು ಕೂಡ ಇವರಿಂದ ಸಾಧ್ಯ ಇಲ್ಲ ಅಂತ ನಾವು ತಳ್ಳಿ ಹಾಕೋದಕ್ಕೆ ಆಗಲ್ಲ. 2024ರಲ್ಲಿ ಹಿಜ್ಬುಲ್ಲಾ ಉಗ್ರರ ಕೈಯಲ್ಲಿದ್ದಂತಹ ಪೇಜರ್ಗಳು ಒಂದೇ ಟೈಮಿಗೆ ಬ್ಲಾಸ್ಟ್ ಆಗಿದ್ದು ನೆನಪಿದ್ಯಾ ನಿಮಗೆ? ಯಾರು ಮಾಡಿದ್ದದನ್ನ? ಮೊಸಾದ್ ಮಾಡಿದ್ದು. ಅವತ್ತು ಇರಾನ್ಗೆ ಅರ್ಥ ಆಗುತ್ತೆ, ಈ ಮೊಸಾದ್ ಎದುರು ಮೊಬೈಲೇ ಆಗ್ಲಿ ಪೇಜರೇ ಆಗ್ಲಿ ಯಾವುದರಿಂದ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಎಲ್ಲವನ್ನ ಕೂಡ ಇವರು ಟ್ಯಾಪ್ ಮಾಡ್ತಾರೆ, ಎಲ್ಲವನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ, ಇವರು ಸ್ಫೋಟಿಸುವ ಹಂತಕ್ಕೂ ಕೂಡ ಹೋಗ್ತಾರೆ. ಬಟ್ ಯಾವುದು ಗೊತ್ತೇ ಆಗಲ್ಲ. ಅದಕ್ಕೂ ಮೊದಲು 2018ರಲ್ಲಿ ಮೊಸಾದ್ ಏಜೆಂಟ್ಗಳು ಟೆಹರಾನ್ ಒಂದು ಸೀಕ್ರೆಟ್ ವೇರ್ ಹೌಸ್ಗೆ ನುಗ್ಗಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಫಿಸಿಕಲ್ ಫೈಲ್ ಆಗಿರಬಹುದು, ಡಿಜಿಟಲ್ ಫೈಲ್ ಆಗಿರಬಹುದು, ಎಲ್ಲವನ್ನು ಎತ್ಕೊಂಡು ಹೋಗ್ತಾರೆ. ಏನಿತ್ತು ಅದರಲ್ಲಿ ಅಂತದ್ದು? ಇರಾನಿನ ಅಣುಬಾಂಬ್ ರೆಡಿ ಮಾಡುವಂತಹ ಬ್ಲೂ ಪ್ರಿಂಟ್ ಇತ್ತು, ವಿಜ್ಞಾನಿಗಳ ಲಿಸ್ಟ್ ಇತ್ತು, ಬಹಳಷ್ಟು ರಹಸ್ಯ ಮಾಹಿತಿಗಳಿದ್ವು. ಇನ್ನು ಇರಾನ್ನ ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಪ್ಲಾಂಟ್ ನಟಾನ್ಸ್ ಅದೇ ರೀತಿ ಇಫ್ಸಹಾನ್ ಮೇಲೆ ಕೂಡ ಪದೇ ಸೈಬರ್ ದಾಳಿಗಳಾಗ್ತಾ ಇದ್ವು. ಮಾಡಿದ್ಯಾರು? ಇದೇ ಮೊಸಾದ್. ಹಾಗಾಗಿ ಮೊಸಾದ್ ಏನು ಬೇಕಾದರೂ ಮಾಡಬಹುದು. ಅವರ ಲೆವೆಲ್ ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಲೆವೆಲಲ್ಲೂ ಇರಬಹುದು, ಈ ಲೆವೆಲಲ್ಲಿ ಇರಬಹುದು, ಬಟ್ ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನೀವಿಲ್ಲಿ ಇಸ್ರೇಲ್ ಪರವಾಗಿ ಇರಬಹುದು, ಇಸ್ರೇಲನ್ನ ವಿರೋಧನೆ ಮಾಡ್ತಾ ಇರಬಹುದು, ಆದ್ರೆ ಒಂದು ವಿಚಾರ ಮಾತ್ರ ಸ್ಪಷ್ಟ, ಗುರಿಯನ್ನ ಸಾಧಿಸೋದಕ್ಕೆ ಪ್ಲಾನಿಂಗ್ ಅವರದ್ದು ಯಾವ ಲೆವೆಲ್ ಅಲ್ಲಿ ಇರುತ್ತೆ, ಯಾವ ರೀತಿ ದೇಶಕ್ಕೋಸ್ಕರ ಅವರು ಒಟ್ಟಾಗಿ ಕೆಲಸವನ್ನ ಮಾಡ್ತಾರೆ ಅಂತ ನೋಡಿದಾಗ ಈ ವಿಚಾರದಲ್ಲಿ ಇಸ್ರೇಲಿನ ಜನರಿಗೆ, ಅದರಲ್ಲೂ ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ಲಿ ಮೊಸಾದ್ಗೆ ಮಾತ್ರ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.